ಬಾಲಿವುಡ್ನ ಸೂಪರ್ ಸ್ಟಾರ್ ಜೂನಿಯರ್ ಎನ್ಟಿಆರ್ ಉಡುಪಿಯಲ್ಲಿ ಧಾರ್ಮಿಕ ಪ್ರವಾಸದಲ್ಲಿದ್ದಾರೆ. ಶ್ರೀಕೃಷ್ಣ ಮೂಕಾಂಬಿಕೆ ದರ್ಶನದ ಬಳಿಕ ಇವತ್ತು ಗುಹಾಂತರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು. ಯಾವುದು ಆ ದೇಗುಲ ಅಂತ ನೋಡೋಣ ಬನ್ನಿ. ಒಬ್ರು ಕಾಂತಾರ ಸ್ಟಾರ್, ಮತ್ತೊಬ್ಬರು RRR ಸ್ಟಾರ್. ಇಬ್ಬರ ಜೊತೆ ಮಾಸ್ ಡೈರೆಕ್ಟರ್. ಕರಾವಳಿಯ ದೇವಾಲಯಗಳಿಗೆ ತಾರೆಯರು ಕುಟುಂಬದ ಜೊತೆ ಭೇಟಿ ಕೊಡ್ತಿದ್ದಾರೆ. ದೇವರ ದರ್ಶನ ಮಾಡ್ತಾ ಅಭಿಮಾನಿಗಳ ವಲಯದಲ್ಲೂ ಹಲ್ಚಲ್ ಸೃಷ್ಟಿಸಿದ್ದಾರೆ. ದಟ್ಟ ಕಾಡು, ಕಾಡಿನ ನಡುವೆ ಗುಡ್ಡ, ಗುಡ್ಡದಲ್ಲೇ ಗುಹೆ. ಆ ಗುಹೆಯೊಳಗೆ ನೀರಿನ ನಡುವೆಯೇ ಸಾಗಿದ್ರು. ನಿಶಬ್ದದ ತವರಿನಂತಿದ್ದ ಗುಹೆಯೊಳಗೆ ಹೆಜ್ಜೆ ಹಾಕಿದ ಕಲಾವಿದರು ಕೇಶವನಾಥೇಶ್ವರನ ದರ್ಶನ ಪಡೆದು ಧನ್ಯರಾದ್ರು. ಒಬ್ರು ಟಾಲಿವುಡ್ ಸ್ಟಾರ್ ಜೂನಿಯರ್ ಎನ್ಟಿಆರ್, ಮತ್ತೊಬ್ರು ಕಾಂತಾರ ಸೃಷ್ಟಿಕರ್ತ ರಿಷಬ್ ಶೆಟ್ಟಿ. ಈ ಇಬ್ಬರು ತಾರೆಯರು ಇವತ್ತು ಉಡುಪಿಯ ಕೆರಾಡಿ ಗ್ರಾಮದ ಮೂಡುಗಲ್ಲು ಕೇಶವನಾಥೇಶ್ವರ ಗುಹಾಂತರ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು. ಗುಹೆಯೊಳಗೆ ದೇವರ ದರ್ಶನ ಪಡೆದು ತಾರಕ್ ಬೆರಗಾದ್ರು. ಅಂದಹಾಗೆ ಜೂನಿಯರ್ ಎನ್ಟಿಆರ್ ಅವರ ತಾಯಿ ಉಡುಪಿಯ ಕುಂದಾಪುರ ಮೂಲದವರು. ಮಗನಿಗೆ ತವರು ದೇವಾಲಯಗಳ ದರ್ಶನ ಮಾಡಿಸಬೇಕು ಅಂತ ಹಲವು ವರ್ಷದ ಹಿಂದೆ ತಾರಕ್ ತಾಯಿ ಕನಸು ಕಂಡಿದ್ರಂತೆ. ಇದೀಗ ಅಮ್ಮನ ಆಸೆಯಂತೆ ತಾರಕ್ ತಾಯಿ ತವರಿನ ದೇಗುಲಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ರಿಷಬ್ ಶೆಟ್ಟಿ ಅವರ ಜೊತೆ ಮೊನ್ನೆ ಉಡುಪಿ ಕೃಷ್ಣಮಠ, ನಿನ್ನೆ ಕೊಲ್ಲೂರು ಮೂಕಾಂಬಿಕೆ ಗುಡಿಗೆ ಭೇಟಿ ಕೊಟ್ಟಿದ್ರು. ಇವತ್ತು ರಿಷಬ್ರ ಊರಾದ ಕೆರಾಡಿ ಕೇಶವನಾಥೇಶ್ವರ ಗುಹಾಂತರ ದೇಗುಲಕ್ಕೆ ಭೇಟಿ ಕೊಟ್ರು. ಡೈರೆಕ್ಟರ್ ಪ್ರಶಾಂತ್ ನೀಲ್ ರಿಷಬ್ ಜೊತೆಗೆ ಮೂಡುಗಲ್ಲಿನ ಗುಹಾಂತರ ದೇಗುಲಕ್ಕೆ ಬಂದಿದ್ರು. ಅಲ್ಲಿನ ಅರಣ್ಯ ಸಂಪತ್ತು, ದೇಗುಲದ ದಿವ್ಯ ಅನುಭವಕ್ಕೆ ತಾರಕ್ ಬೆರಗಾದ್ರು. 50 ಅಡಿಗಳಷ್ಟು ವಿಶಾಲ ಜಾಗದಲ್ಲಿ ಈ ಗುಹಾಂತರ ದೇಗುಲವಿದೆ. ನೀರಿನ ಮೂಲಕ ಗುಹೆಯಲ್ಲಿ ಸಾಗಬೇಕು. ಆ ನೀರಿನಲ್ಲಿ ಹಲವು ಬಗೆಯ ಮೀನು, ಹಾವುಗಳು ಇವೆಯಂತೆ. ಆದರೆ ದರ್ಶನಕ್ಕೆ ಬರುವ ಭಕ್ತರಿಗೆ ಯಾವುದೇ ತೊಂದರೆ ಕೊಡಲ್ವಂತೆ. ಅವರು ಏಕಾದಶಿ ರುದ್ರಾಭಿಷೇಕ ಸೇವೆಯನ್ನು ಮಾಡಿಸಿಕೊಂಡು ನಮ್ಮ ರಿಷಬ್ ಶೆಟ್ರು ಮತ್ತು ಅವರು ಜೂನಿಯರ್ ಎನ್ಟಿಆರ್ ಅವರು ಫ್ಯಾಮಿಲಿ ಸಮೇತ ಬಂದಿದ್ದರು. ಏಕಾದಶಿ ರುದ್ರಾಭಿಷೇಕ ಮಾಡಿಸ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮತ್ತೆ ಮನೆಯಲ್ಲಿ ಬಂದು ಮಾತಾಡಿ ಎಲ್ಲ ಹೋದರು. ಅರಣ್ಯದ ನಡುವೆ ಸಾಗಿ ನೀರಿನ ನಡುವೆ ನಡೆದು ದೀಪದ ಬೆಳಕಲ್ಲೇ ಪಡೆಯುವ ದೇವರ ದರ್ಶನ ಅದ್ಭುತ ಅಂತಾರೆ ಭಕ್ತರು. ತುಂಬ ಪಾಸಿಟಿವ್ ವೈಬ್ ಇರೋ ಪ್ಲೇಸ್ ಇದು. ನಾನು ಕೂಡ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ ಪ್ಲೇಸ್, ತುಂಬ ಪೀಸ್ ಆಗಿದೆ. ನೋಡೋಕ್ಕೆ ಒಂದು ನೆಮ್ಮದಿ ಅಂತ ಸಿಗುತ್ತೆ ಈ ಪ್ಲೇಸಲ್ಲಿ. ಅದೇ ತುಂಬ ಇಷ್ಟ ಆಯಿತು. ಏನೇ ಹೇಳಿ, ಅಮ್ಮನ ತವರಿನಲ್ಲಿ ತಾರಕ್ ಧಾರ್ಮಿಕ ಪ್ರವಾಸದಲ್ಲಿದ್ದಾರೆ. ಆದರೆ ಇದು ಬರೀ ದೇಗುಲಗಳ ಭೇಟಿಯಾ? ಇದರ ಹಿಂದೆ ಚಿತ್ರದ ಶೂಟಿಂಗ್ನ ಲೆಕ್ಕಾಚಾರ ಇದೆಯಾ? ಮುಂದೆ ಗೊತ್ತಾಗುತ್ತೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.